ಬೇಳೆ ಒಬ್ಬಟ್ಟು ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೆಲ್ಲ, 1 ಕಪ್ ಕಡಲೆಬೇಳೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಮಿಕ್ಸ್ ತೊಗೋಬೇಕು. ನಂತರ ಕಡಲೆಬೇಳೆ ಚೆನ್ನಾಗಿ ತೊಳ್ಕೋಬೇಕು ನೀರಲ್ಲಿ. ತೊಳ್ಕೊಂಡು ಅದಕ್ಕೆ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು 4 ವಿಜಿಲ್ ಹೊಡಿಸ್ಬೇಕು. ಅದಕ್ಕೆ ಕುಕ್ಕರ್ ಆನ್ ಮಾಡಿ ವಿಜಿಲ್ ಹೊಡಿಸ್ಬೇಕು. ವಿಜಿಲ್ ಹೊಡೆದು ಒಂದು 4 ಆಗಬೇಕು. 4 ಆದರೆ ಚೆನ್ನಾಗಿರುತ್ತೆ, ಮೆತ್ತಗಾಗಬೇಕು. ಅದು ಬೇಳೆ ಚೆನ್ನಾಗಿರ್ಬೇಕು ಅಷ್ಟೇ, ಮೀಡಿಯಮು. ಅದಕ್ಕೆ ಎಷ್ಟು ಬೇಳೆ ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ಬೆಲ್ಲ ತೊಗೋಬೇಕು. ಬೆಲ್ಲ ತೊಗೊಂಡು 1-2 ಏಲಕ್ಕಿ ಕುಟ್ಟಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕುದಿಸ್ಬೇಕು. ಬೇಳೆ ಒಲೆ ಮೇಲೆ ಇಟ್ಕೊಂಡು ಬೆಲ್ಲ, ಆಮೇಲೆ ಹಿಟ್ಟು ಕಲಿಸ್ಕೋಬೇಕು. ಹೂರಣಕ್ಕೆ ಬೇಕಲ್ವ, ಅದೇ ಪ್ರಮಾಣದಾಗೆ ಹಿಟ್ಟು ಕಲಿಸ್ಬೇಕು. ಗೋಧಿ ಹಿಟ್ಟು, ಮೈದಾನ ಹಿಟ್ಟು ಚೆನ್ನಾಗಿ ನೀರು ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ನೀಟಾಗಿ ಮಿದ್ಕೋಬೇಕು. ಹಿಟ್ಟು ಮಿದ್ಕೊಂಡು ಒಂದು 10 ನಿಮಿಷ 20 ನಿಮಿಷ ನೆನೆಯೋಕೆ ಇಡಬೇಕು. ಇದು ಬೇಳೆ ಬೆಲ್ಲ ಚೆನ್ನಾಗಿ ಕುದ್ದಿರುತ್ತೆ, ಚೆನ್ನಾಗಿ ಘಮ ಸ್ಮೆಲ್ ಬರುತ್ತೆ. ಮಿಕ್ಸಿಗೆ ಹಾಕಿ ಸಣ್ಣ ರುಬ್ಕೋಬೇಕು. ಆಮೇಲೆ ಒಬ್ಬಟ್ಟು ಥರ ಹಿಂಗೆ ಅಗಲ ಮಾಡಿಕೊಂಡು ಹಿಟ್ಟು ತೊಗೊಂಡು ಚೆನ್ನಾಗಿ ಒಬ್ಬಟ್ಟು ಥರ ಈ ಥರ ಕೈಯಲ್ಲೇ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕೈಯಿಂದ ಹಿಂಗೆ ತಟ್ಟಬೇಕು. ಒಬ್ಬಟ್ಟು ನಾವು ಎಣ್ಣೆ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರ್ತವೆ ಒಬ್ಬಟ್ಟು. ಭಾರಿ ತುಂಬ ಸಖತ್ತಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿರುತ್ತೆ ಅಂತ. ತುಂಬ ಸೂಪರಾಗಿರುತ್ತೆ ಒಬ್ಬಟ್ಟು. ಚೆನ್ನಾಗಿ ದೊಡ್ಡದಾದರೆ ದೊಡ್ಡ ಮಾಡ್ಕೊಳ್ಳಿ, ಚಿಕ್ಕದಾದರೆ ಚಿಕ್ಕದು ಮಾಡ್ಕೊಳ್ಳಿ. ತುಪ್ಪದ ಜೊತೆ ಅಂತೂ ಸೂಪರಾಗಿರುತ್ತೆ. ಸ್ವಲ್ಪ ಹಂಚಿಗೆ ಎಣ್ಣೆ ಸವರಬೇಕು. ಎಣ್ಣೆ ಹಾಕಿದಷ್ಟು ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಅಂಟ್ಕೊಂಡು ಬಿಡುತ್ತೆ. ಎಣ್ಣೆ ಹಾಕಲಿಲ್ಲ ಅಂದರೆ ತಟ್ಕೊಂಡು ಅದು ಹಂಚಿನ ಮೇಲೆ ಹಾಕಬೇಕು. ಅದು ರೆಡಿ ಮಾಡಿರೋದು ಒಬ್ಬಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಅದು ಒಂಥರ ರೆಡ್ ಕಲರ್ ಆಗಬೇಕು ನೋಡಿ, ಈ ಥರ ಆಗಬೇಕು. ಹೋಳಿಗೆ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ನೋಡಿ. ನಮ್ಮ ಉತ್ತರ ಕರ್ನಾಟಕದ ಒಬ್ಬಟ್ಟು ರೆಡಿಯಾಗಿದೆ. ಹಪ್ಪಳ, ಪಲ್ಯ, ತುಪ್ಪದ ಜೊತೆ ಸವಿಯಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ.